ಗಣೇಶ ಮೆರವಣಿಗೆ ವೇಳೆ ಟ್ರಕ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ 9 ಜನ ಮೃತಪಟ್ಟಿದ್ದಾರೆ. ಸ್ಥಳೀಯರಿಂದ ಹೆಚ್ಚಿನ ಪರಿಹಾರಕ್ಕಾಗಿ ಒತ್ತಡ ಕೇಳಿಬಂದಿದೆ. ಸರ್ಕಾರ ಈಗಾಗಲೇ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. 9 ಮಂದಿ ಮೃತಪಟ್ಟಿರೋದು. ಆದರೆ ಹೆಚ್ಚಿನ ಪರಿಹಾರಕ್ಕಾಗಿ ಸ್ಥಳೀಯರು ಒತ್ತಡ ಹೆಚ್ಚಿಸ್ತಾನೆ ಇದ್ದಾರೆ. ಹಾಸನ ಸಂಸದ ಶ್ರೇಯಸ್ ಪಟೇಲ್ TV5 ಕನ್ನಡದ ಜೊತೆಗೆ ರಿಯಾಕ್ಟ್ ಮಾಡಿದ್ದಾರೆ. ಮಂತ್ರಿಗಳು ಸಿಎಂ ಜೊತೆ ಈ ವಿಚಾರವಾಗಿ ಮಾತನಾಡ್ತೀನಿ. ಗಾಯಾಳುಗಳಿಗೆ ಸಮಸ್ಯೆ ಆಗದಂತೆ ನೋಡ್ಕೊಳ್ತಾ ಇದ್ದೀವಿ. ಯಾವುದೇ ತರಹದ ಚಿಕಿತ್ಸೆ ಕೊಡಿಸೋದಕ್ಕೂ ನಾವು ಸಿದ್ಧರಿದ್ದೀವಿ. ಭೀಕರ ದುರಂತ ಸಂಬಂಧ ಈಗಾಗಲೇ ತನಿಖೆ ನಡೀತಾ ಇದೆ. ಪೊಲೀಸ್ ಸಿಬ್ಬಂದಿ ಸದ್ಯ ಅಲರ್ಟ್ ಆಗಿದ್ದಾರೆ. ಹಾಸನ ಜಿಲ್ಲಾಸ್ಪತ್ರೆಯ ಮುಂದೆ ಸಂಸದ ಶ್ರೇಯಸ್ ಪಟೇಲ್ TV5 ಜೊತೆ ಮಾತನಾಡಿದ್ದಾರೆ. ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ವೈದ್ಯರ ಜೊತೆಗೆ ಮಾತನಾಡಿದ್ದೀವಿ. ಅದು ಏನೇ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದರೂ ಕೂಡ ನಾವು ಸಿದ್ಧರಿದ್ದೇವೆ. ಇನ್ನು ಹೆಚ್ಚಿನ ಪರಿಹಾರಕ್ಕಾಗಿ ಸಿಎಂ ಜೊತೆ ನಾವು ಮಾತನಾಡ್ತೀವಿ. ಅಧಿಕಾರಿಗಳು ಪೊಲೀಸರು ಈಗ ಆ ಸ್ಥಳದಲ್ಲಿ ಅಲರ್ಟ್ ಆಗಿದ್ದಾರೆ, ಘಟನೆ ಆದ ಜಾಗದಲ್ಲಿ. ಮತ್ತೊಂದು ಕಡೆ ಸ್ಥಳೀಯರು ಕೂಡ ಪರಿಹಾರವನ್ನು ಹೆಚ್ಚಿಸಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಮಾತನಾಡ್ತೀವಿ ಅಂತೇಳಿ ಸಂಸದ ಶ್ರೇಯಸ್ ಪಟೇಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂಬತ್ತು ಸಾವುಗಳು ಗಣೇಶ ವಿಸರ್ಜನೆ ವೇಳೆ ಆಗಿರುವಂಥದ್ದು. ನಮ್ಮ ಜೊತೆಗೆ MP ಅವರಿದ್ದಾರೆ, ಶ್ರೇಯಸ್ ಪಟೇಲ್ ಅವರು. ನಿನ್ನೆಯಿಂದಲೂ ಸಾಕಷ್ಟು ಗಾಯಾಳುಗಳ ಜೊತೆಗೆ ಹಿಂಸಾಸ್ಪತ್ರೆಯ ನಿರಂತರ ಸಂಪರ್ಕವನ್ನು ಕೂಡ ಮಾಡಿರುವಂಥದ್ದು. ನಮ್ಮ ಜೊತೆ MP ಅವರಿದ್ದಾರೆ. ಸರ್, ಈಗ ಸಚಿವರು ಬಂದಿದ್ದಾರೆ, ಜೊತೆಗೆ ಏನಾಯ್ತು ಸರ್, ಏನು ಸಂಪೂರ್ಣ ವಿವರ ಹೇಳಿ ಸರ್. ಈಗ ನಿಮ್ಗೆಲ್ಲ ಗೊತ್ತಿರೋಂಗೆ ನಿನ್ನೆ ಗಣೇಶ ಉತ್ಸವದಲ್ಲಿ ಒಂದು ಭೀಕರಂತಹ ರಸ್ತೆ ಅಪಘಾತ ಆಗಿದೆ. ನಮ್ಮ ಜಿಲ್ಲೆಗೆ ಒಂದು ಕರಾಳವಾದಂತಹ ದಿನ, ಇದಾಗಬಾರ್ದಾಗಿತ್ತು. ಅದರಲ್ಲಿ ಸುಮಾರು 9 ಜನ ಮೃತಪಟ್ಟಿದ್ದಾರೆ. ಎಲ್ಲ ಶಾಲಾ ನಮ್ಮ ಕಾಲೇಜು ಮಕ್ಕಳು. ಅದರಲ್ಲಿ ಓರ್ವರು ಮಾತ್ರ, ಪ್ರಭಾಕರನ್ ಅವ್ರು ಮಾತ್ರ ಸುಮಾರು 55 ಆಸ್ಪಾಸಿನ ಹಿರಿಯರು. ಇನ್ನು ಸುಮಾರು 20 ಜನ ನಮ್ಮ ಹಾಸನ HIMS ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ಮಂಗಳ ಹಾಸ್ಪಿಟಲಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ಅದರಲ್ಲಿ 2 ICU ಇದ್ದಾರೆ. ಇನ್ನೆಲ್ಲರೂ ಶೀಘ್ರ ಗುಣಮುಖರಾಗ್ತಾರೆ, ಸ್ಟೇಬಲ್ ಆಗಿದ್ದಾರೆ. ರಾಜ್ಯ ಸರ್ಕಾರ ಸಹ 5 ಲಕ್ಷ ಪರಿಹಾರನ ಘೋಷಣೆ ಮಾಡಿದೆ. ಮತ್ತು ಗಾಯಾಳುಗಳಿಗೆ ಸಂಪೂರ್ಣ ಚಿಕಿತ್ಸೆಯನ್ನು ಸರ್ಕಾರ ಭರಿಸುತ್ತೆ ಅಂತ ಹೇಳಿದೆ. ಸ್ಥಳೀಯರ ಬೇಡಿಕೆ ನಮಗೆ ಇನ್ನೂ ಸಹ ಪರಿಹಾರ ಮೊತ್ತ ಜಾಸ್ತಿ ಆಗಬೇಕು ಅಂತ ನಾನು ಸಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಅದನ್ನು ಮನದಂಡಿದ್ದಾರೆ. ನಾನು ಸಹ ವೈಯಕ್ತಿಕವಾಗಿ ಘನ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಮನವಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಸರ್, ಇನ್ನೊಂದು, ಈ ಗಾಯಾಳುಗಳು ಸಾಕಷ್ಟು ಜನ, 16ರಿಂದ 20ಕ್ಕೂ ಹೆಚ್ಚು ಜನ ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದಾರೆ. ಸ್ಥಳೀಯರು ಒಂದು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಬಡವರಿಗೆ ಪರಿಹಾರ ಸಾಕಾಗ್ತಾ ಇಲ್ಲ, ಬೇರೆಯವರಿಗೆ ಪರಿಹಾರ ಜಾಸ್ತಿ ಕೊಡ್ತಾರೆ, ಯಾಕೆ ಕಡಿಮೆ ಕೊಡ್ತಾರೆ ಅನ್ನೋದು ಅಲ್ಲಿನ ಮೊಸಳೆ ಹೊಸಳ್ಳಿಯವರ ಆಗ್ರಹ ಸರ್. ಸ್ಥಳೀಯರು ಹೋದಾಗ ಅದು ಸ್ವಾಭಾವಿಕ ಹೇಳೋದು. ಅದನ್ನು ನಾನು ಮುಖ್ಯಮಂತ್ರಿಗಳಿಗೆ ಮನದಟ್ಟು ಮಾಡಿ ಅದಕ್ಕೆ ಏನಾದ್ರು ಕ್ರಮ ತಗೊಳ್ಳಿಕ್ಕೆ ನಾವೆಲ್ಲ ಸೇರಿ ಮನವಿ ಮಾಡ್ತೀವಿ. ಈಗ ಹೆಚ್ಚಿನ ಚಿಕಿತ್ಸೆಗೆ ಕೆಲವ್ರನ್ನ ಮೈಸೂರಿಗೆ ಕಳಿಸ್ಬೇಕು ಅನ್ನೋ ಪ್ಲಾನ್ ನಡೀತದೆ ಸರ್. ಅದ್ರ ಥರ ಯಾವುದು ಇಲ್ಲಿವರೆಗೂ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರ್ಬೋದು, ಸಂಬಂಧಪಟ್ಟ ವೈದ್ಯರಾಗಿರ್ಬೋದು, ಯಾರು ಸಹ ಆ ಥರ ಮೈಸೂರಿಗೆ ರೆಫರ್ ಮಾಡಬೇಕನ್ನೋದು ಯಾವುದೂ ಮಾಹಿತಿ ಇಲ್ಲ. ಎಲ್ಲ ಸ್ಟೇಬಲ್ ಆಗಿದ್ದಾರೆ. ಇಲ್ಲೇ ಆಪರೇಷನ್ ಸಹ ಮಾಡಿದ್ದಾರೆ. ಆ ರೀತಿ ಮೈಸೂರಿಗೆ ರೆಫರೆನ್ಸ್ ಮಾಡೋಂಥದ್ದು ಯಾವುದು ಮಾಹಿತಿ ಇಲ್ಲ. ಓಕೆ, ಇದಿಷ್ಟು ಹಾಸನ ಸಂಸದ ಶ್ರೇಯಸ್ ಪಟೇಲ್ ಅವರು TV5ಗೆ ಹೇಳುವಂಥ ಮಾತು. ಈಗಾಗಲೇ ಒಂದಿಷ್ಟು ಈ ಪರಿಹಾರದ ವಿಚಾರಕ್ಕೆ ಒಂದಿಷ್ಟು ಗೊಂದಲ ಇತ್ತು. ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ನಾನು ಸರ್ಕಾರದ ಜೊತೆ ಮಾತನಾಡ್ತೀನಿ, ಮಂತ್ರಿಗಳ ಜೊತೆ ಮಾತನಾಡ್ತೀನಿ ಅನ್ನುವ ಮಾಹಿತಿಯನ್ನು ಹೇಳಿರುವಂಥದ್ದು. ಎಲ್ಲ ವೆಚ್ಚಗಳನ್ನು, ಚಿಕಿತ್ಸೆಯ ವೆಚ್ಚ, ಸಂಪೂರ್ಣದ ಖರ್ಚು ವೆಚ್ಚ ಏನಿದೆ ಅದನ್ನು ಸರ್ಕಾರ ಭರಿಸುತ್ತೆ. ನಿರಂತರವಾಗಿ ನಾನು ಕೂಡ ಅವರ ಜೊತೆ ಸಂಪರ್ಕದಲ್ಲಿ ಇದ್ದೀನಿ ಅನ್ನುವ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.